ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಪುಟ್ಟ ಮಕ್ಕಳ ಹೊಟ್ಟೆ ಉಬ್ಬರ, ಅಜೀರ್ಣ ಸಮಸ್ಯೆ ಹಾಗೂ ಹಾಲು ಕುಡಿಯದೇ ಇದ್ದರೆ ಯಾವುದನ್ನು ಕೊಡಬೇಕು? ಆಪ್ಷನ್ ಸಿ ಜೇನುತುಪ್ಪ, ಬಿ ಬಜೆ, ಸಿ ಅಜ್ವೈನ, ಡಿ ಅಶ್ವಗಂಧ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಜೆಯನ್ನು ಸುಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಮಕ್ಕಳಿಗೆ ನಾಲಗೆಗೆ ನೆಕ್ಕಿಸಿದರೆ ಈ ಮೇಲಿನ ಸಮಸ್ಯೆ ಕ್ರಮೇಣ ಕಡಿಮೆ ಆಗುತ್ತದೆ. ಎರಡನೇ ಪ್ರಶ್ನೆ. ನಮ್ಮ ಮೆದುಳಿಗೆ ತರಬೇತಿಯನ್ನು ನೀಡುವುದು ಹೇಗೆ? ಆಪ್ಷನ್ ಸಿ ವ್ಯಾಯಾಮ, ಬಿ ಪ್ರತಿನಿತ್ಯ ಓದುವುದು, ಸಿ ಆರೋಗ್ಯಕರ ಆಹಾರ ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿನಿತ್ಯ ಓದುವುದು ಮತ್ತು ವ್ಯಾಯಾಮ ಮಾಡುವುದರಿಂದ ಮೆದುಳು ಚುರುಕಾಗುತ್ತದೆ. ಆರೋಗ್ಯಕರ ಆಹಾರ ಸೇವನೆಯಿಂದಲೂ ಮೆದುಳು ಚುರುಕಾಗುತ್ತದೆ. ಮೂರನೇ ಪ್ರಶ್ನೆ. ಖಾಲಿ ಹೊಟ್ಟೆಗೆ ಗೋಡಂಬಿಯನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ತೂಕ ಹೆಚ್ಚುತ್ತದೆ, ಬಿ ಹೃದಯಕ್ಕೆ ಒಳ್ಳೆಯದು, ಸಿ ನೆನಪಿನ ಶಕ್ತಿ ವೃದ್ಧಿ, ಡಿ ಸುಗಮ ರಕ್ತ ಸಂಚಾರ. ಸರಿಯಾದ ಉತ್ತರ ಆಪ್ಷನ್ ಸಿ ನೆನಪಿನ ಶಕ್ತಿ ವೃದ್ಧಿ. ಖಾಲಿ ಹೊಟ್ಟೆಗೆ ಗೋಡಂಬಿಯನ್ನು ತಿಂದರೆ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ನಾಲ್ಕನೇ ಪ್ರಶ್ನೆ. ಮೊಟ್ಟೆಯೊಂದಿಗೆ ಯಾವುದನ್ನು ಸೇವಿಸಿದರೆ ಅಪಾಯಕಾರಿ? ಆಪ್ಷನ್ ಸಿ ನೀರು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಮೊಟ್ಟೆಯೊಂದಿಗೆ ಬಾಳೆಹಣ್ಣು ಸೇವಿಸಿದರೆ ಅಪಾಯಕಾರಿಯಾಗಿದೆ. ಇದು ಅಜೀರ್ಣತೆಯನ್ನು ಉಂಟು ಮಾಡುತ್ತದೆ ಹಾಗೂ ಕೆಲವರು ಅನಾರೋಗ್ಯ ಪೀಡಿತರಾಗುತ್ತಾರೆ. ಐದನೇ ಪ್ರಶ್ನೆ. ಬದನೆಕಾಯಿಯಲ್ಲಿ ಯಾವ ಅಂಶ ಹೆಚ್ಚಾಗಿದೆ? ಆಪ್ಷನ್ ಸಿ ಕ್ಯಾಲ್ಸಿಯಂ, ಬಿ ಜಿಂಕ್, ಸಿ ವಿಟಮಿನ್ ಬಿ, ಡಿ ಕಬ್ಬಿಣಾಂಶ. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣಾಂಶ. ಬದನೆಕಾಯಿಯಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು. ನೀರಿದ್ದರೂ ನದಿಯಲ್ಲ, ಜುಟ್ಟಿದ್ದರೂ ಭಟ್ಟನಲ್ಲ, ಮೂರು ಕಣ್ಣಿದ್ದರೂ ಮುಕ್ಕಣ್ಣನಲ್ಲ, ನಾನ್ಯಾರು? ಒಗಟಿನ ಉತ್ತರ ತೆಂಗಿನಕಾಯಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.